ಅವರು ಇದರಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ. ಹಾಗೆ ಅವರು ಪಾತ್ರ ಯೂಟ್ಯೂಬರ್ ಸಹ. ಒಳ್ಳೆ ಮೆಸೇಜ್ ಇದೆ. ಈಗಿನ ಟ್ರೆಂಡ್ ಹೀರೋಯಿನ್ನು ಸಾತ್ವಿಕ್ ಅವರು, ಹಾಗೆ ಅವರು ಸ್ನೇಹಿತೆಯಾಗಿ ನಟಿಸಿರುವಂಥ ಲಕ್ಷ್ಮಿ ಅವರು. ಇವರ ಬಗ್ಗೆ, ಇವರ ಪಾತ್ರದ ಬಗ್ಗೆ, ಹಾಗೆ ಸಿನಿಮಾದ ಚಿತ್ರತಂಡದ ಬಗ್ಗೆ, ಸಿನಿಮಾದಲ್ಲಿರೋ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಸರ್, ಮೊದಲನೇದಾಗಿ ಹೀರೋ ಆಗಿ ಕಾಣಿಸ್ಕೊಂಡಿರೋ ಮೊದಲನೇ ಚಲನಚಿತ್ರ ಇದು. ಪರಮೇಶ್ವರ್ ಆಯ್ಕೆ ಮಾಡಿದಾಗ ಕತೆ ಹೇಳ್ತಾರೆ, ತುಂಬ ಖುಷಿ ಆಯಿತು. ಮಾಡೋಣ ಸರ್ ಅಂತಲೇ ಫಸ್ಟ್ ಹೇಳಿದೆ. ಬಟ್ ಕತೆ ನಾನೇ ಹೀರೋ ಅಂತ ಫಸ್ಟ್ ಗೊತ್ತಿರಲಿಲ್ಲ. ಕತೆ ಹೋಗಿದ್ದೆ ಸರ್ ಮಾಡೋಣ ಅಂದಾಗ ಸರಿ ಸರ್ ಮಾಡೋಣ. ಯಾಕಂದರೆ ಇದಕ್ಕೆಲ್ಲ ಮೂಲ ಕಾರಣ ಕ್ರಿಕೆಟ್. ನಮ್ಮದು 3 ಕ್ರಿಕೆಟ್ ತಂಡ ಇದೆ. ಸೊ ಅದನ್ನೇ ಡಿಸ್ಕಷನ್ ಆಗಿದ್ದು. ಅವಾಗ ಹೇಳಿದಾಗ ಸರಿ ಸರ್ ಮಾಡೋಣ ಅಂದಾಗ ಇಲ್ಲ ಸರ್ ನೀವೇ ಹೀರೋ ಅಂತ. ಸರ್ ಟೈಮ್ ಕೊಡಿ ಸ್ವಲ್ಪ ಅಂದಾಗ ಬೇಡ ಸರ್ ಫುಲ್ ರೆಡಿ ಇದೆ. ಇನ್ನೊಂದು 15 ಡೇಸ್ ಶೂಟಿಂಗಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸರ್ ಈ ಪ್ರೊಡ್ಯೂಸರ್ ಯಾರು ಅಂತ ಹೇಳಿದಾಗ ಸರ್ ಸಣ್ಣ ಬಜೆಟ್ ಇಟ್ಕೊಂಡು ಮಾಡೋಣ ನಾವು ಅಂತ ಶುರು ಮಾಡಿದ್ವಿ. ಒಂದು 5 ಡೇಸ್ ಶೂಟಿಂಗು ಆಯಿತು. ಆಮೇಲೆ ನಮ್ಗೆ ಡೆಮಾಲ್ ಕೊಡ್ತೀವಿ, ನಾನು ಸಪೋರ್ಟ್ ಮಾಡ್ತೀವಿ, ಮಾಡೋಣ ಅಂತ. ನಿಮಗೆ ವೆಲ್ಕಮ್ ಬೆಳಿತೆರೆಗೆ ಆನ್ ಸ್ಕ್ರೀನಲ್ಲಿ ಇವತ್ತು ಶೋನಲ್ಲಿ ಮಾಡಿದ್ರ ಸಂತೋಷ್ ಬಿಲ್ಲವ ಅಂತ ಹೇಳ್ಬಿಟ್ಟು, ಇವ್ರದ್ದು ಆಲ್ರೆಡಿ ಬೆಂಗಳೂರು ಅಡ್ಡ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಪ್ರಮೋಟ್ ಆಗಿದೆ, ಫೇಮಸ್ ಆಗಿದ್ದಾರೆ. ಹಾಗೆ ನಮ್ಮದು ಸೆಲೆಬ್ರಿಟಿ ಕ್ರಿಕೆಟು ಈಗ ಬಿಡ್ಡರು ಸಹ ಆಗಿದ್ರು ಇವರು. ಇವಾಗ ನಟ ಆಗಿ ನಟಿಸಿದ್ದಾರೆ. ಇವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ವೀಕ್ಷಕರೇ. ಇವತ್ತು ಇವರು ಚಿತ್ರ ತೆರೆಯಲ್ಲಿ ಬಂದಿರೋದು ನನಗೂ ಸಹ ಪರಿಚಯ ಸಂತೋಷ. ವೈಯಕ್ತಿಕವಾಗಿ ಅವ್ರಿಗೆ ವಿಶ್ ಮಾಡೋಕ್ಕೆ ಬಯಸ್ತೀನಿ. ಅವ್ರ ಫಿಲಮು ರಾಕ್ ಆಗಲಿ, ಹಾಗೆ 100 ಡೇಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಸಾತ್ವಿಕ್ ಅವರೇ ಇದರಲ್ಲಿ ನಟನೆ ಮೇನ್ ಲೀಡ್ ರೋಲು ಹೀರೋಯಿನ್ ಆಗಿ ಮಾಡಿಲ್ಲ, ಅದು ಎಸ್ಪೆಷಲಿ ಯೂಟ್ಯೂಬರ್ ಆಗಿ ಮಾಡಿದ್ದೀರಾ. ನಿಮಗೆ ಅದು ಮಾಡುವಾಗ ಹೇಗೆ ಅನಿಸ್ತು? ಪಾತ್ರೆ ಆಯ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಆ ಪಾತ್ರದ ಬಗ್ಗೆ ಹೇಳಿ ನೀವು. ಅದೇ ಕತೆ ಎಂಡಾಗಲೇ ಗೊತ್ತಿತ್ತು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ. ಆ್ಯಂಡ್ ಈ ಥರ ಒಂದು ಸ್ಟ್ರಾಂಗ್ ಮೀಡಿಯಮ್ನ ರೆಪ್ರೆಸೆಂಟ್ ಮಾಡಿರೋದು ಐ ಆಮ್ ರಿಯಲಿ ಗ್ರೇಟ್ಫುಲ್ ಟುವರ್ಡ್ಸ್ ಇಟ್. ಆ್ಯಂಡ್ ಈಗ ಅದು ಹಾಟ್ ಟಾಪಿಕ್ ಆಗಿರೋದ್ರಿಂದ ಪೀಪಲ್ ತುಂಬ ಈಸಿಯಾಗಿ ರಿಲೇಟ್ ಆಗ್ತದೆ ಕ್ಯಾರೆಕ್ಟರ್ಗೆ. ನಾನು ಪ್ರತಿಯೊಂದು ಇಂಟರ್ವ್ಯೂ ಇದೇ ಹೇಳ್ತಾ ಹೋಗಿದ್ದು, ಕ್ಯಾರೆಕ್ಟರೈಸೇಷನ್ ತುಂಬ ಸ್ಟ್ರಾಂಗ್ ಇದೆ ಈ ಕ್ಯಾರೆಕ್ಟರ್ದು ಅಂತ. ಸೊ ನಾವೇನು ಹೇಳೋದ್ಬಿಟ್ಟಿವಿ ಅದು ತಲುಪಿದೆ. ಆ್ಯಂಡ್ ಅದನ್ನು ಪರ್ಸ್ನಲ್ ಆಗಿ ನಾವು ರಿವ್ಯೂ ಹೇಳ್ತಾರೆ ನಾವು ಗೆದ್ದಿದ್ದೀವಿ ಅಂತ ಆ ಮಾತ್ರ ಕಲಿಸ್ಕೊಂಡಿದ್ದೀವಿ ಅಂತ ಅನಿಸ್ತು. ಇವಾಗ ಸೌಜನ್ಯ ಪ್ರಕರಣ ಇದೆ, ಅದೇ ರೀತಿಯಲ್ಲಿ ಅಲ್ಲೂ ಸಹ ಒಂದು ಹೆಣ್ಮಗಳು ಕತೆ. ಇಲ್ಲೂ ಸಹ ಒಂದು ಹೆಣ್ಮಗಳು ಮೂಲಕ ಯೂಟ್ಯೂಬರ್ ಆಗಿ ಸಮಾಜದಲ್ಲಿ ಒಂದು ಸೋಷಿಯಲ್ ಮೆಸೇಜನ್ನು ಕೊಟ್ಟಿದ್ದಾರೆ. ಒಂದು ದಲಿತರ ಬಗ್ಗೆ ಆಗಲಿ, ಜಾತಿ ಭೇದವಾನೇ ಆಗಲಿ, ಹಾಗೆ ನೀರಿಗೆ ಇರುವಂತಹ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋ ಮೆಸೇಜು ಸಾತ್ವಿಕ್ ಅವ್ರ ಪಾತ್ರದ ಮೂಲಕ ಬಂದಿದೆ. ಆ ಪಾತ್ರನ ಆಯ್ಕೆ ಮಾಡ್ಕೊಳ್ಳುವಾಗ ಡೈರೆಕ್ಟರ್ ಒಂದು ಮೈಂಡ್ಗೆ ಸಹಾರದಲ್ಲೂ ಒಳ್ಳೆ ಕಂಟೆಂಟ್ ಕೊಡ್ರಿ, ಇದರಲ್ಲೂ ಒಳ್ಳೆ ಕಂಟೆಂಟ್ ಕೊಡ್ರಿ. ಇಂಥ ಚಲನಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಸಾಧಿಸ್ಕೊಳ್ಬೇಕು. ನಿಮ್ಮಂಥವ್ರು ನಮಗೆ ಬೇಕು. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಈ ಪಾತ್ರನ ಹೆಂಗೆ ಬಂತು ನಿಮಗೆ? ಈ ಸ್ಟೋರಿ ತುಂಬ ಇನ್ಸ್ಪಿರೇಷನ್ ಆಗಿದೆ. ಯಾರು ನೆಗೆಟಿವ್ ಆಗಿ ಹೇಳೋ ಹಾಗೆ ಇಲ್ಲ. ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಏನಂದರೆ ಮಂಜೇಶ್ ಭಾಗವತ್ ಅವರು ಮಾತಾಡ್ತಾರೆ. ನಮಸ್ಕಾರ. ಆ್ಯಕ್ಚುಲಾಗಿ ಇದೊಂದು ಫಸ್ಟು ಒಂದು ರಿಯಲ್ ಇನ್ಸಿಡೆಂಟ್ ಆಗಿತ್ತು. ಸೊ ಇನ್ಸಿಡೆಂಟ್ ಆದಾಗ ನಾನು ಎಲ್ಲ ಒಂದು ಕಡೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ತುಂಬ ಬೇಜಾರಾಯಿತು. ಇನ್ನೂ ಈ ಟೈಮಲ್ಲೂ ಇದೆಲ್ಲ ನಡೀತಾ ಇದೆಯಲ್ಲ ಅಂತ. ಸೊ ಅವಾಗ ಒಂದು ಸತಿ ಕಾಡ್ತು. ಅದಾದಮೇಲೆ ನನಗೆ ಹೋಯಿತು, ನನಗೆ ಲೈಫ್ ಹೋಗ್ತಾಯಿತ್ತು. ಅದಾದಮೇಲಿಂದ ಮತ್ತೆ ಒಂದು ಡ್ರೀಮ್ ಕ್ಯಾಚರ್ ಅಂತ ಅಂದ್ಬಿಟ್ಟು ಒಂದು ನೋಡಿದೆ. ಸೊ ಅದಾವಾಗ ಅದ್ರ ಬಗ್ಗೆ ಗೊತ್ತಾ ನೋಡ್ಕೊಂಡಾಗ ಸೊ ಆ ಡ್ರೀಮ್ ಕ್ಯಾಚರು ಮತ್ತು ಇದ್ರದ್ದು ಸ್ವಲ್ಪ ಏನೋ ಮಿಕ್ಸ್ ಮಾಡೋಣ, ಏನೋ ಒಂದು ಮಾಡೋಣ ಕ್ರಿಯೇಟಿವ್ ಆಗಿ ಅಂತ ಕರೆಯಲ್ಲ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ಸಂತು ಸರ್ ಹೇಳಿದೆ, ಅವರು ನಮಗೆ ಸಹಾರದಲ್ಲಿ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು. ಸೊ ಅದಾದಮೇಲೆ ಸಂತು ಸರ್ ಹೇಳಿದೆ ಕತೆ ಮಾಡೋದಕ್ಕೆ ಅಂದ್ಬಿಟ್ಟು. ಅದಾದಮೇಲೆ ಹಂಗೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಮೇಯ್ನು ಇದನ್ನು ಇಷ್ಟು ದೊಡ್ಡದಾಗಿ ಮಾಡಬೇಕು ಅನ್ನೋದಕ್ಕೆ ಲಕ್ಷ್ಮೀ ಸರ್ ಕಾರಣ. ಯಾವುದೇ ಥರದಲ್ಲಿ ನಮಗೆ ಕೊರತೆ ಆಗ್ತದೆ, ಇಲ್ಲ ಇದು ಬೇಕು ಸರ್ ಅಂತಂದರೆ ಇವ್ರ ಕೈಲಿ ಆಡಿಸ್ಬೇಕು ಸರ್ ಅಂತ ನೋಡಿ ಸರ್ ಆಸಿ ಸರ್ ಆಗಿ ಸರ್ ಯಾವುದರಲ್ಲೂ ಇವತ್ತವರೆಗೂ ನಮ್ಗೆ ಯಾವುದೂ ಕೊರತೆ ಮಾಡಿದ್ರೆ ಅಷ್ಟಾಯಿತು. ಮೇಯ್ನ್ ಅದಾದಮೇಲಿಂದ ಇಲ್ಲಿ ಒಂದು ಮೆಸೇಜ್ ಹೋಗ್ಬೇಕಾಗಿದ್ದು ಮೇಯ್ನ್ ನಮ್ಮ ಹೀರೋಯಿನ್ ಕಡೆಯಿಂದ, ಇದರ ಪಾತ್ರದಲ್ಲಿ ಯಾರು ಲೀಡ್ ಮಾಡ್ತಾ ಇರೋ ಕಡೆಯಿಂದ ನಾವು ತುಂಬ ನೋಡ್ತಾ ಇದ್ವಿ ನಮ್ಮ ಬಜೆಟ್ ತಕ್ಕಂಗೆ. ಬಟ್ ಲಕ್ಷ್ಮೀ ಸರ್ ಅದರಲ್ಲೂ ನಾವು ಸ್ವಲ್ಪ ರೆಕಗ್ನೈಸ್ ಆಗಿಸಿ ಹೋದಾಗ ಅವರು ಸಿನಿಮಾ ನೋಡ್ಕೊಂಡು ಬಿಡೋರು ನಾವು ಅವಾಗ ಬಂದಿರೋರು. ಸೊ ಅವರೆಲ್ಲ ಸೀನಿಯರ್ ಆ್ಯಕ್ಟರ್ಸ್ಗಳು ಓಕೆ ನಮ್ಗೋದಿಲ್ಲ ಅವ್ರ ಜೊತೆ ಕೆಲಸ ಮಾಡೋ ಬಗ್ಗೆ ನಿಂತಲ್ಲ ಅಂದ್ಬಿಟ್ಟು ಸರಿ ಸರ್ ಅವ್ರು ಒಪ್ಕೊಂಡು ನನಗೆ ಏನಿಲ್ಲ ಅಂತಂದರೆ ಆಮೇಲೆ ಇದೇ ಬೆಂಗಳೂರು ಅಡ್ಡದಲ್ಲಿ ಮೇಡಮ್ ಒಂದು ಸತಿ ಕರೆಸ್ಬಿಟ್ಟು ಕತೆ ಹೇಳಿದೆ. ಮೇಡಮ್ ಒಂದೇ ಸತಿಗೆ ಇಲ್ಲ ಮಾಡೋಣ, ನಾನು ಬಜೆಟ್ಗೆ ಇದು ಮಾಡೋಣ, ಒಳ್ಳೆ ಮೆಸೇಜ್ ಇದೆ, ನಾನು ಮಾಡಬೇಕು ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವರು ಕೂಡ ಸಹಕಾರ ಮಾಡಿದ್ರು. ಅದಾದಮೇಲೆ ರಶ್ಮಿ ಬಂದಾಗ ಅವ್ರದ್ದೊಂದು ಆಡಿಷನ್ ಮಾಡಿದ್ವಿ. ಓಕೆ ಈ ಪಾತ್ರಕ್ಕೆ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ರಶ್ಮಿ ಅವರು. ಸೊ ಇದು ಟೀಮ್ ವರ್ಕ್ ಆಗಾಯಿತು. ಮೇಯ್ನ್ ಮತ್ತು ಇದಕ್ಕೆ ಮೇನ್ ನಿಂತ್ಕೊಂಡಿದ್ದು ಯಾರಂತಂದರೆ ನನಗೆ ಕೋ ಡೈರೆಕ್ಟ್ರು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು. ಅವರು ನನಗೆ ಯಾವಾಗಲೂ ಮ್ಯೂಸಿಕ್ ಅಂತ ಚಲನಚಿತ್ರದಲ್ಲಿ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದು ಫಸ್ಟು ಸೂರಜ್ ಜೋಯಿಸ್ ಅವರು ನಾನು ಮುಂಚೆ ಸಹಾರ ಅಂತ ಸಿನಿಮಾಗಳು ವರ್ಕ್ ಮಾಡಿದ್ರು. ಸೊ ಅದ್ರಲ್ಲಿ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ರು. ಸೊ ಅದಾದಮೇಲೆ ನನಗನ್ನಿಸ್ತು ಮತ್ತೆ ಇವ್ರಿಗೆ ಮಾಡೋಣ
ಥರ ಇದೆ. ಮೊನ್ನೆ ನಾವು ಮೈಸೂರು ಒಂದು ಪ್ರಮೋಷನ್ಸ್ ಹೋಗಿದ್ವಿ, ರಶ್ಮಿ ಅವರೆಲ್ಲ ಅವ್ರ ಫ್ರೆಂಡ್ ಎಲ್ಲ ಒಂದೆಲ್ಲ ರೇಟ್ಕೊಂಡು ಹೆಂಗಿತ್ತು ಅಂತ ಸೀರಿಯಸ್ಲಿ ಒಂದು ಸಿನಿಮಾ ತಂದ್ರೆ ನಮ್ಮ ಫಸ್ಟ್ ಫ್ರೆಂಡ್ಸ್ ಅಂತ. ಸೊ ಇಲ್ಲಿ ಒಂದು ತುಂಬ ಒಳ್ಳೆಯ ಮೆಸೇಜ್ ಇದೆ. ಸೊ ಮೂಲತಃ ಇವರು ಯೂಟ್ಯೂಬರ್ ಆಗಿರೋದ್ರಿಂದ ಸೊ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಇರೋದಿದು. ಸೊ ನೀವು ಬಂದು ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಇದೆ ಆ ಮೆಸೇಜ್ ಅಂತ. ಸೊ ಇನ್ಫ್ಯಾಕ್ಟ್ ನಾವು ಫಸ್ಟ್ ಕಮರ್ಷಿಯಲ್ ಮಾಡಬೇಕು ಅಂತ ಎಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಸೊ ಹಂಗಾಗಿ ಡೈರೆಕ್ಟ್ ಇನ್ನು ಸರ್ ಇಲ್ಲ ಕಮರ್ಷಿಯಲ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್, ಇರೋದೇ ಒಂದು ಮೆಸೇಜ್ ಅಂದ್ಬಿಟ್ಟು ಒಂದು ವಿಡಿಯೋ ತೋರಿಸ್ತಾರೆ ಸರ್. ನಮ್ಮಲ್ಲೇ ಜಾಸ್ತಿ ತೋರಿಸ್ತಾರೆ, NDTV ತನಕ ಹೋಗಿದೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಸರಿ ಆಯಿತು ಸರ್, ಒಂದು 2 ಟೈಮ್ ತೊಗೊಂಡು ಎಲ್ಲ ಶುರು ಮಾಡ್ಬಿಟ್ಟು ಆಯಿತು ಮಾಡಲ್ಲ ತಗೊಳ್ಳಿ. ನೀವು ಮುಗಿಸಿದ ಜಾಸ್ತಿ ಸೆಟ್ಸಿಗಂತೂ ಬರೋಕ್ಕಾಗಲ್ಲ, ಏನು ನೀವೇ ನೋಡ್ಕೊಬೇಕು. ಇವತ್ತುವರೆಗೂ ಏನೇನು ಇವರಿಬ್ಬರೇ ನೋಡ್ಕೊಳ್ತಾರೆ ಹೊರತು ನಾನು ಅದು ಜಾಸ್ತಿ ತಲೆ ಹಾಕಿದ್ದೇ ಇಲ್ಲ. ಕಂಪ್ಲೀಟ್ ಇವರೇ ಪ್ರೊಡ್ಯೂಸರ್ಸ್ ನಾನು ಬೇಕಿದ್ದೇನೆ. ಥ್ಯಾಂಕ್ ಯು ಸರ್. ನಮ್ಮ ಸಂತೋಷವನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಅದೊಂದು ಹೇಳ್ಬಿಡ್ತೀನಿ. ಇಲ್ಲ ಏನಂದರೆ ಅವ್ರ ಹೆಸರು ಲಕ್ಷ್ಮೀಕಾಂತ್ ರೆಡ್ಡಿ ಅಂತ. ನಮಗೆ ಲಕ್ಷ್ಮಿ ಮಾತ್ರ ಕೊಟ್ಟಿದ್ರು, ಅವ್ರು ಯಾವತ್ತೂ ಸಿಟ್ಟಿಗೆ ಬಂದಿಲ್ಲ, ಏನಕ್ಕೂ ಬಂದಿಲ್ಲ. ರಿಲೀಸಿಗೆ ಬರೋ ಬಂದಿ ಸರ್ ಅಂತ ನಿನ್ನ ಕೇಳ್ಕೊಂಡೆ. ಥ್ಯಾಂಕ್ ಯು. ಹಾಗೆ ಸಾತ್ವಿಕ ಬಗ್ಗೆ ಮಾಡಬೇಕು. ಫಸ್ಟ್ ಅವ್ರು 5 ಡೇಸು 6 ಡೇಸ್ ಶೂಟಿಂಗ್ ಆದಮೇಲೆ ಅವರು ಅಮೌಂಟ್ ಕೇಳಿದ್ರು. ಇಲ್ಲಿ ತನಕ ಅಮೌಂಟು ಮಾತಾಡಿದ್ರು, ಕತೆ ಒಪ್ಕೊಂಡು ಫಸ್ಟೇ ನನಗೆ ಆ್ಯಕ್ಚುಲಿ ಮೊದಲು ಫ್ರೆಂಡ್ ಇಲ್ಲ ಇವರು. ಅವ್ರ ಫ್ರೆಂಡಿಂದ ನನಗೆ ಫ್ರೆಂಡ್ ಆದರು. ನಾವು ಧರ್ಮಸ್ಥಳದಿಂದ ಬರುವಾಗ ಅವರು ಸ್ಟೇಟಸ್ಗೆ ಹಾಕೊಂಡಿದ್ವಿ ಅವ್ರ ಫೋಟೋ. ಅದು ನೋಡಿ ಅವ್ರ ನಂಬರ್ ತೊಗೊಂಡು ಕಾಲ್ ಮಾಡಿದ್ವಿ. ಸಕಲೇಶ್ಪುರ ಘಾಟ್ ಹತ್ತಿದ್ವಿ, ಅಲ್ಲಿ ಫೋನ್ ಮಾಡಿದ್ವಿ. ಸರಿ ಸರ್ ನಾಳೆ ಬಂದ್ಬೇಕಾಗ್ತೀವಿ. ಕತೆ ಎಲ್ಲ ಕೇಳ್ಕೊಂಡು ಹೋದ್ರು ನಮ್ಗೆ ಭಯ, ಯಾಕಂದರೆ ಒಂದು 12 ಸಿನಿಮಾ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ರು. ಅವ್ರದ್ದು ಕೃಷ್ಣ ರುಕ್ಮಿಣಿಯಿಂದ ನಾನು ಹೀರೋಯಿನ್ ಸೀರಿಯಲಿಂದ. ಮತ್ತೆ ನಾವು ಡಿಸೈಡ್ ಮಾಡ್ತಾ ಇದ್ವಿ, ಸರ್ ಏನು ಸರ್ ಅಮೌಂಟ್ ಹೇಳಿಲ್ಲ, ಹೆಂಗೆ ಏನು ಅಂತ. ನಾಳೆ ಅಥವಾ ನಾಳೆ ಶೂಟಿಂಗ್ ಬರಬೇಕು, ಅವರು ಬರ್ತೀನಿ ಅಂತ ಹೇಳಿದ್ರು. ಈ ಮೂವಿನೆಲ್ಲ ಚೆನ್ನಾಗಿ ಮಾಡಿದ್ರು ಸರ್. ನಾವು ಪ್ರಮೋಷನ್ ಮಾಡಿದ್ವಿ. ಲೋಕೇಂದ್ರ ಅವರು ಹೀರೋಳು ಮತ್ತು ಚರಣರಾಜ್ ಅವರು ಇದು ಸರ್ ಪ್ರೊಡ್ಯೂಸರ್ ಆಗಿ. ಅದೇ ನಮ್ದು ಕತೆ ಕೇಳ್ಕೊಂಡು ಹೋದ್ರು, ನಮ್ಗೆ ಭಯ, ನಮ್ಮ ಬಜೆಟ್ ಮೀರಿ ಅಲ್ಲಿ ಕೇಳ್ತಾರೇನೋ, ಒಂದು ಟೆನ್ಷನ್ ಇದೆ. ಶೂಟಿಂಗ್ ಬಂದರು, ಶೂಟಿಂಗ್ ಬಂದಾಗಲೂ ಅಮೌಂಟ್ ಕೇಳ್ತಾ ಇಲ್ಲ. ನಾವೇ ತಮಾಷೆ ಮಾಡ್ಕೊತೀವಿ, ಏನೋ ಅಮೌಂಟ್ ಕ್ಲಿಯರ್ ಮಾಡ್ಬೋದು. ಆಮೇಲೆ ನಾವೇ ಕೊಡ್ಸ್ಕೊಡಿ ಕೇಳಿದ್ವಿ, ಕೊಡಲೇಬೇಕಲ್ವಾ, ರೆಸ್ಪೆಕ್ಟ್ ಅಂತ ಇದೆ ಇರುತ್ತೆ. ಇಲ್ಲ ಸರ್ ನೀವೇನಾದರೂ ಕೊಡಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಶೂಟಿಂಗ್ ಶುರು ಮಾಡಿದ್ರು. ಅವರು ಅದೇ ಹೇಳ್ತಾ ಇದ್ರು, ಸರ್ ನನ್ನ ಸಾಂಗಲ್ಲೇ ನನ್ನ ಸಾಂಗ್ ಶೂಟ್ ಕರೆದೇ ಇಲ್ಲ, ನೀವು ಒಂದು ಸಾಂಗಲ್ಲೇ ಇದ್ದೀನಿ ಹೆಂಗೆ ಅದೆಲ್ಲ ಡೈರೆಕ್ಟ್ರಿಗೆ ಹೇಳಿ. ಯಾಕಂದರೆ ಒಂದು ಬಜೆಟಲ್ಲಿ ಹಾಕೊಂಡಾಗ ಡೈರೆಕ್ಟ್ ತಲೆ ಓಡಿಸ್ಬಿಟ್ಟು ಎಲ್ಲ ಕಡೆನೂ ಫುಟೇಜ್ ತೊಗೊಂಡು ಎಲ್ಲಿ ಯೂಸ್ ಮಾಡಬೇಕು ಅಲ್ಲೆಲ್ಲ ಕಡೆ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರು. ಥ್ಯಾಂಕ್ ಯು ಡೈರೆಕ್ಟ್. ಮತ್ತು ಸ್ಪೆಷಲಿ ಥ್ಯಾಂಕ್ಸ್ ಡೈರೆಕ್ಟ್ರಿಗೆ. ನಮ್ಮದು ಡೈರೆಕ್ಷನ್ ಟೀಮಲ್ಲಿ ಒಂದು 15 ಜನ ಇಲ್ಲ. ಥಿಯೇಟರ್ ವಿಸಿಟಲ್ಲಿ ಊಟ ಮಾಡ್ತೀವಿ ಸರ್. ಇವಾಗ ಫಸ್ಟ್ ಡೇ ಫಸ್ಟ್ ಶೋ ಇರೋದು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಮತ್ತು ಆಡಿಯನ್ಸ್ ಎಲ್ಲ ಫುಲ್ ಆಗಿತ್ತು. ಥಿಯೇಟರ್ ಏನು ಮಾಡ್ತೀವಿ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಡೈರೆಕ್ಟ್ ಮತ್ತು ಸಿನಿಮಾ ಬಗ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು. ಇಡೀ ಸೆಟ್ಟಲ್ಲಿ ಡೈರೆಕ್ಷನ್ ಟೀಮಲ್ಲಿ ಇದ್ದಿದ್ದವ್ರು ಯಾರಿಗೂ ಗೊತ್ತಿಲ್ಲ ಇದು, ಯಾವ ಸಿನಿಮಾನೂ ನಡೆಯಲ್ಲ ಇದ್ದಾರೆ. ಅವರು ಪ್ರೊಡಕ್ಷನು ಆ್ಯಕ್ಚುಲಿ ಊಟದ್ದು ಅವರೇ ನೋಡ್ಕೊಳ್ಬೇಕಿತ್ತು, ಸಿನಿಮಾ ಅಂತೂ ಪ್ರತಿಯೊಂದು ನೋಡ್ಕೊಳ್ಬೇಕಿತ್ತು. ಸ್ಪೆಷಲ್ ಥ್ಯಾಂಕ್ಸ್ ಮಂಜೇಶ್ ಅಂಡ್ ಸಿನಿಮಾ. ಯಾಕಂದರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲ. ನಾವೊಂದು 22 ದಿವಸ ಶೂಟ್ ಮಾಡಿದ್ದೀವಿ, ಒಂದು 11 ದಿವಸ ಸಾಂಗ್ ಶೂಟಿಂಗ್ ಹೋಗಿದ್ವಿ. ಎಲ್ಲವತ್ತು ಪ್ಲ್ಯಾನಿಂಗಲ್ಲೇ ನನ್ನ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ, ನಮ್ಗೆ ಏನು ಬಜೆಟ್ ಕೊಟ್ಟಿದ್ರು ಅದು ಮೀರಿಸಿಲ್ಲ. ಇವತ್ತು ಈ ಪ್ರಮೋಷನು ಹಾಗಾದರೆ ಟೋಟಲ್ ಎಷ್ಟು ತಿಂಗಳು ತೊಗೊಳ್ತು ಸರ್ ಪ್ರೀ ಪ್ರೊಡಕ್ಷನ್? ಇಲ್ಲ, ನಮ್ಮ ಶೂಟಿಂಗಲ್ಲಿ 30 ದಿನದಲ್ಲೇ ಮುಗಿಸ್ಬಿಟ್ಟಿದ್ದೀವಿ. ಮಧ್ಯ ಏನು ಸಬ್ಜೆಕ್ಟ್ ಎಲ್ಲೂ ಮಿಸ್ ಇಲ್ಲ ಆಗಿಲ್ಲ, ಚೆನ್ನಾಗಿ ಮಾಡಿದ್ದೀವಿ. ನಮ್ಗಳ ಸಮಸ್ಯೆ ಅಂತ ನಮ್ಮ ರಿಲೀಸ್ ಆವಾಗಲೇ ಆಗಬೇಕಿತ್ತು. ಥಿಯೇಟರ್ಗಳ ಪ್ರಾಬ್ಲಮ್ಮು ಮತ್ತೊಂದು. ಬಟ್ ಇವಾಗ ಇರೋ ಬರ್ನಿಂಗ್ ಇಶ್ಯೂ ಸೌಜನ್ಯ ಕೇಸ್ಗೂ ಇದಕ್ಕೂ ಸ್ವಲ್ಪ ಸಿಮಿಲಾರಿಟಿ ಅಂದರೆ ಹೆಣ್ಮಗಳ ಪಾತ್ರನ ಅವರು ಧೈರ್ಯವಾಗಿ ಸಮೀರ್ ಅವರು ಟೈಮಲ್ಲಿ ನೀವು ಸಮೀರ್ ಅವ್ರ ಬಗ್ಗೆ ಇಲ್ಲ, ಮಾತಾಡ್ತಾರೆ. ಸಮೀರ್ ಅವರು ಈ ಟೈಮಿಗೆ ಆಗಿದ್ದಾರೆ 3 ಡೇಸ್ ಬ್ಯಾಕ್ ದೊಡ್ಡ ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲ ವೈರಲ್ ಆಗಿದೆ. 15 ಮಿಲಿಯನ್ ಅಷ್ಟು ಜನ ನೋಡಿದ್ದಾರೆ. ಮೇಡಮ್ ಅದೇ ಪಾತ್ರ ಯೂಟ್ಯೂಬರ್ ಆಗಿ ಅದೇ ಪಾತ್ರ ನಿರ್ವಹಿಸಿದ್ದಾರೆ. ಬೆಳಚಂದ ಕೇಸ್ ಬಂದ್ಬಿಟ್ಟು 15 ವರ್ಷದಿಂದ ಅದಕ್ಕೂ ನಮ್ಗೆ ಲಿಂಕ್ ಮಾಡಬೇಡಿ. ಒಂದು ಕ್ಲಿಯರ್ ಮಾಡ್ತೀನಿ. ಸಮೀರ್ ಅವ್ರದ್ದು 3 ಡೇಸ್ ಬ್ಯಾಕ್ ಬಂದಿದ್ದು ನಮ್ಗೆ ಗೊತ್ತಿಲ್ಲ. ನಮ್ದು ಇದು ಫಿಕ್ಸ್ ಆಗಿದ್ದು 15 ಡೇಸ್ ಬ್ಯಾಕ್. 7th ರಿಲೀಸ್ ಅಂತ 15 ಡೇಸ್ ಅಲ್ಲ, ಒಂದು ತಿಂಗಳು ಮೊದಲೇ ಫಿಕ್ಸ್ ಆಗಿದೆ. ರೈಟ್ ಟೈಮಿಗೆ ಬಂತು, ಅದು ಕಾಕತಾಳಿ. ಒಂದು ಯೂಟ್ಯೂಬರ್ ಎಷ್ಟು ಕಷ್ಟಪಡ್ತಾರೆ ಒಂದು ವಿಷಯನ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ, ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಹೆಣ್ಮಗಳು ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ನಮ್ಮ ಮಂಜೇಶ್ ಅವರು ಡೈರೆಕ್ಟರು. ಬಂದು ನೋಡಿ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ ಮೇಡಮ್. ಎಲ್ಲರೂ ವೀಕ್ಷಕರು ಕೇಳಿದ್ರೆ ಅವಳು ಬರುತ್ತೆ, ನೀವು ಒಂದು ಸೀನಲ್ಲಿ ಸೀನ್
ಮೀಡಿಯಂ ನಮ್ಮಿಂದ ನಾರ್ಮಲ್ ಜನರಿಂದ ಮೀಡಿಯಾ ಥ್ರೂ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅಂದರೆ ಅದು ಸ್ಟ್ರಾಂಗ್ ಮೀಡಿಯಮ್ ಇದೆ ಆ್ಯಂಡ್ ಆದರೂ ಒಂದು ಪಾತ್ರ ನಾನು ಪ್ರತಿಯೊಂದು ಇಂಟರ್ವ್ಯೂಗೂ ಅದೇ ಹೇಳ್ಕೊಂಡು ಬಂದಿದ್ದೀನಿ ಬಿಕಾಸ್ ಐ ನ್ಯೂ ಫ್ರಮ್ ದ ಡೇ ಐ ರೋಟ್ ದ ಸ್ಕ್ರಿಪ್ಟ್ ಆ್ಯಂಡ್ ದ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಒಂದು ಸೋಷಿಯಲ್ ಅವೇರ್ನೆಸ್ ಸೋಷಿಯಲ್ ಮೆಸೇಜ್ನ ಕ್ಯಾರಿ ಮಾಡಿರೋಂಥ ಪಾತ್ರ ಅದು ಈಗ ಇದಕ್ಕೆ ಲಿಂಕ್ ಆಗಿರೋದ್ರಿಂದ ಜನ ರಿಲೇಟ್ ಮಾಡ್ತಿದ್ದಾರೆ ಅಲ್ಲ ಇನ್ನೂ ಸ್ವಲ್ಪ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಪಾತ್ರನ ತುಂಬಾ ರೆಸ್ಪೆಕ್ಟ್ ಆ್ಯಂಡ್ ಲವ್ ಎರಡೂ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆ್ಯಂಡ್ ನನಗೂ ಅದೇ ರೆಸ್ಪೆಕ್ಟ್ ನಮ್ಮೆಲ್ಲರಿಗೂ ಅದೇ ರೆಸ್ಪೆಕ್ಟ್ ನಮ್ಮಿದೆ ಬಿಕಾಸ್ ನಮ್ಮ ಇಂಟರ್ವ್ಯೂಸ್ ಆಗಿರ್ಬೋದು ನಮ್ಮ ಪ್ರಮೋಷನ್ ಆಗಿರ್ಬೋದು ಪ್ರತಿಯೊಂದು ಚಾನಲ್ ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಕ್ರಿಯೇಟರ್ಸ್ ಬಂದು ನಮ್ಮ ಸಾಂಗ್ಗೆ ವಿಡಿಯೋ ಮಾಡಿಕೊಟ್ಟಿದ್ದಾರೆ ಈ ಪ್ಲಾಟ್ಫಾರ್ಮ್ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಪಾತ್ರ ನಾನು ಒನ್ ಆಫ್ ಯಾವಾಗಲೂ ಒಂದು ಲವರ್ ಗರ್ಲ್ ಆಗಿ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಈ ಥರ ಒಂದು ಸೋಷಿಯಲ್ ಮೆಸೇಜ್ ಓರಿಯೆಂಟೆಡ್ ಮೂವಿ ಮಾಡಿರೋದು ನಾನು ಫಸ್ಟ್ ಟೈಮ್ ಈ ಥರ ಕ್ಯಾರೆಕ್ಟರ್ ಮಾಡಿರೋದು ನಾನು ಆ್ಯಕ್ಚುಲಿ ನಾನು 7 days ಅಷ್ಟೇ ನಾನು ಕಾನ್ಶಿಯಸ್ ಇದ್ದಿದ್ದೀನಿ ಪಿಕ್ಚರ್ಗೆ ಆ್ಯಂಡ್ ಅದರಲ್ಲಿ ಇಂಪ್ಯಾಕ್ಟ್ ಬಂದಿದೆ ಅಂದರೆ ನನಗೆ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ಸೊ ನನಗೆ ಅದು ರಿಯಲಿ ಇಂಟ್ರೆಸ್ಟ್ ನನಗೆ ಗೂಸ್ ಬಂಪ್ ಬಂತು ಕ್ಲೈಮ್ಯಾಕ್ಸಲ್ಲಿ ಐ ಜಸ್ಟ್ ವಿಚ್ ದಟ್ ಆ ಕ್ಯಾರೆಕ್ಟರ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಈ ಥರ ಮೂವೀಸ್ ಎಲ್ಲ ಅವಾರ್ಡ್ ಹೋಗ್ಬೇಕು ಮೇಡಮ್ ಕಾಂಪಿಟೇಷನ್ ಲೆವೆಲಲ್ಲಿ